ದೇಶದ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದ ಬಕ್ರೀದ್ ಗೋವಧೆ ವಿಚಾರದಲ್ಲಿ ಈಗ ಕೋಲ್ಕತಾ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಜಾನುವಾರು ವಧೆ ನಡೆಸೋದನ್ನ ನಿಷೇಧ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಹೈಕೋರ್ಟ್ ಬೆಂಬಲ ಸೂಚಿಸಿದೆ. ತೀರ್ಪಿನ ವೇಳೆ ನ್ಯಾಯಾಲಯ ಗೋವಧೆ ಈದ್ ಅಲ್ ಅದಾ ಹಬ್ಬದ ಅವಿಭಾಜ್ಯ ಅಂಗ ಅಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ವಧೆ ಮಾಡೋದಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಮಾತು ಈಗ ಹೊಸ ಚರ್ಚೆಗೆ ಕಾರಣವಾಗಿದೆ. ಮೇ 13ನೇ ತಾರೀಕು ಪಶ್ಚಿಮ ಬಂಗಾಳ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆಯಲ್ಲಿ ಹಸು, ಕರು, ಎಮ್ಮೆ, ಎತ್ತು ಮತ್ತು ಹೋರಿಗಳನ್ನು ಅನರ್ಹ ಅಂತ ಪ್ರಮಾಣೀಕರಿಸಿದ ಮೇಲೆ ಮಾತ್ರ ವಧೆ ಮಾಡಬಹುದು ಅಂತ ಹೇಳಲಾಗಿತ್ತು. ಇದನ್ನು ಪ್ರಶ್ನಿಸಿ ಅನೇಕ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಆದರೆ ಮುಖ್ಯ ನ್ಯಾಯಮೂರ್ತಿ ಸುಜೋಯ್ ಪಾಲ್ ಹಾಗೂ ನ್ಯಾಯಮೂರ್ತಿ ಪಾರ್ಥ ಸಾರಥಿ ಸೇನ್ ನೇತೃತ್ವದ ಪೀಠ ಈ ಅಧಿಸೂಚನೆ 2018ರ ಹೈಕೋರ್ಟ್ ಆದೇಶದ ಅನುಸಾರವೇ ಹೊರಡಿಸಲಾಗಿದೆ ಅಂತ ಹೇಳಿ ಅರ್ಜಿಗಳನ್ನು ವಜಾಗೊಳಿಸಿದೆ. ನ್ಯಾಯಾಲಯ ಮತ್ತೊಂದು ಮಹತ್ವದ ಸೂಚನೆ ಕೊಟ್ಟಿದ್ದು, ಸರ್ಕಾರ ಮಾನ್ಯತೆ ನೀಡಿದ ಅಧಿಕೃತ ಕಸಾಯಿಖಾನೆಗಳಲ್ಲಿ ಮಾತ್ರ ವಧೆ ನಡೆಸಬೇಕು ಅಂತ ಹೇಳಿದೆ. ಅಕ್ರಮ ಗೋ ವಧೆ ತಡೆಯೋದಕ್ಕೆ ಅಧಿಕಾರಿಗಳಿಗೆ ಪರಿಶೀಲನೆ ನಡೆಸೋ ಅಧಿಕಾರ ಕೂಡ ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಟಿಎಂಸಿ ಶಾಸಕ ಅಕ್ರಜಮಾನ್ ಬಕ್ರೀದ್ ವೇಳೆ ದೊಡ್ಡ ಪ್ರಾಣಿಗಳ ಬಲಿ ಅನೇಕ ಮುಸ್ಲಿಮರ ಧಾರ್ಮಿಕ ಆಚರಣೆಯ ಭಾಗ. ಸರ್ಕಾರ ಸೆಕ್ಷನ್ 12ರ ಅಡಿಯಲ್ಲಿ ವಿನಾಯಿತಿ ಕೊಟ್ಟಿಲ್ಲ ಅಂತ ವಾದ ಮಾಡಿದ್ರು. ಅವರ ಪ್ರಕಾರ ಬಡ ಮುಸ್ಲಿಂ ಕುಟುಂಬಗಳಿಗೆ ಎಮ್ಮೆ ಅಥವಾ ಎತ್ತು ಬಲಿ ನೀಡೋದು ಧಾರ್ಮಿಕ ಹಾಗೆ ಆರ್ಥಿಕವಾಗಿ ಅನುಕೂಲಕರ ಮಾರ್ಗ ಅಂತ ಹೇಳಿದ್ರು. ಈ ತೀರ್ಪಿನ ನಂತರ ಪಶ್ಚಿಮ ಬಂಗಾಳದಲ್ಲಿ ಧಾರ್ಮಿಕ ಆಚರಣೆ, ಕಾನೂನು ಮತ್ತು ರಾಜಕೀಯದ ಬಗ್ಗೆ ಭಾರೀ ಚರ್ಚೆ ಶುರುವಾಗಿದೆ. ವಿಶೇಷವಾಗಿ ಸುವೇಂದು ಅಧಿಕಾರಿ ಪ್ರಭಾವ ಹೆಚ್ಚಾಗ್ತಾ ಇರೋ ಟೈಮ್ನಲ್ಲೇ ಈ ಬೆಳವಣಿಗೆ ರಾಜಕೀಯ ಮಹತ್ವವನ್ನು ಪಡೆದುಕೊಂಡಿದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗೇನೆ ಮುಸ್ಲಿಂ ಮುಖಂಡರು ಇದರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಧಾರ್ಮಿಕ ಹಕ್ಕಿನಲ್ಲಿ ಹಸ್ತಕ್ಷೇಪ ಬೇಡ ಅಂತ ಹುಮಾಯೂನ್ ಕಬೀರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿ ಅವರು ಗೋಹತ್ಯೆ ನಿಷೇಧವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಹುಮಾಯೂನ್ ಕಬೀರ್ ಕಟುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೋಮಾಂಸ ಭಕ್ಷಣೆಯ ಬಗ್ಗೆ ಸರ್ಕಾರ ಕಾನೂನು ರೂಪಿಸೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಇಸ್ಲಾಂ ಧರ್ಮದ ಪವಿತ್ರ ಬಲಿ ಪದ್ಧತಿಯಲ್ಲಿ ಸರ್ಕಾರ ಮೂಗು ತೂರಿಸೋದನ್ನು ನಾವು ಸಹಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಧಾರ್ಮಿಕ ಆಚರಣೆ ಅನ್ನೋದು ನಮ್ಮ ವೈಯಕ್ತಿಕ ಹಾಗೆ ಸಾಂವಿಧಾನಿಕ ಹಕ್ಕು ಅಂತಾನೂ ಪ್ರತಿಪಾದಿಸಿದ್ದಾರೆ. ಪ್ರಾಣಿ ಬಲಿ ನೀಡೋ ಪದ್ಧತಿ ಇಂದು ನಿನ್ನೆಯದಲ್ಲ, ಇದು ಸುಮಾರು 1400 ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಇತಿಹಾಸ. ವಿಶ್ವದಾದ್ಯಂತ ಇರೋ ಮುಸ್ಲಿಮರು ಇದನ್ನು ಶ್ರದ್ಧೆಯಿಂದ ಪಾಲನೆ ಮಾಡ್ತಿದ್ದಾರೆ. ಸರ್ಕಾರ ಕಾನೂನಿನ ಮೂಲಕ ನಮ್ಮ ಸಂಪ್ರದಾಯವನ್ನು ಹತ್ತಿಕ್ಕೋದಕ್ಕೆ ಟ್ರೈ ಮಾಡಿದರೆ ನಾವದನ್ನು ಪಾಲಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು ಕೇವಲ ಆಹಾರದ ವಿಷಯ ಅಲ್ಲ, ನಮ್ಮ ಧಾರ್ಮಿಕ ಅಸ್ಮಿತೆಯ ಭಾಗ ಅಂತಾನೂ ಹೇಳಿದ್ದಾರೆ. ಇನ್ನು ಈ ವಿವಾದದ ಬಗ್ಗೆ ರಿಯಾಕ್ಟ್ ಮಾಡಿರೋ ಇಕ್ಬಾಲ್ ಅನ್ಸಾರಿ, ದೇಶದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಮುಸ್ಲಿಮರು ಗೌರವ ಕೊಡಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಿಂದ ಗೋಹತ್ಯೆ ಮತ್ತು ಗೋಮಾಂಸ ಭಕ್ಷಣೆಯನ್ನು ನಿಲ್ಲಿಸೋದು ಒಳಿತು ಅನ್ನೋ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸುವೇಂದು ಅಧಿಕಾರಿ ಅವರ ಒಂದು ಹೇಳಿಕೆ, ಹೈಕೋರ್ಟ್ನ ಆದೇಶ ಬಂಗಾಳದಲ್ಲಿ ಪರ ವಿರೋಧದ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಇನ್ನೂ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. बनी तो होना ही चाहिए। ये 1400 साल से ज्यादा टाइम से सारा इंडिया नहीं है, सारा देश का विश्व का जो मुसलमान है सब लोगों को वो कुर्बानी, पशु कुर्बानी देते हैं। कुर्बानी का अलग एक महत्ता है, वो कुरान का निर्देश है। जितने को पास कुर्बानी देने का हिम्मत है, पैसा है, तो उनको वो करना ही चाहिए। तो अल्लाह के खुशी करने के लिए अल्लाह ने जो निर्देश दिया कुरान में, वो तो मानना ही चाहिए। हर मुसलमान ये मानेगी, किसी को ये नहीं रुक सकता। लेकिन दादा, मुसलमानों में भी वर्ग हो गए हैं, जैसे तोहा सिद्दीकी हो या फिर बाकी और कोई, उन लोगों का कहना है कि सरकार की अगर निर्देशिका है तो ठीक है, हम गाय नहीं खाएंगे या हम कुर्बानी नहीं करेंगे। इस पर आप क्या बोलेंगे? अरे वो कोई गाय खाने के लिए मना करेगी, कोई ऑर्डर करेगी, तो अलग सिस्टम है, देश भर के करने दीजिए ना। तो दिल्ली में वो भैंस का काट के, वो गाय काट के एक्सपोर्ट इंपोर्ट कर रहा है, वो पैसा क्यों खा रहा है? इंडिया गवर्नमेंट क्यों ऐसा कर रहा है? सारे लाइसेंस कैंसिल कराना चाहिए। वो मुस्लिम लोग को लाइसेंस दे के रखा शटर उसका, वो तो सारे दिल्ली से इतना सारे बीफ, इतने सारे भैंस का जो है, वो तो इंडिया से बाहर में
कोई सारा देश में ये सप्लाई हो रहा है, इंटरनेशनल मार्केट कर रहा है। यहाँ क्यों ये सब बोल रहा है? ये बोलने का जरूरत नहीं है। राज्य सरकार को आप किसी तरह की अपील करेंगे इसे लेकर? हाँ, जरूर करूंगी। अब राज्य सरकार को खुद चीफ मिनिस्टर को मैं दिखा हुआ तो बात किया, तो बोला है ठीक है, आप कोई ओपन प्लेस में नहीं होना चाहिए। नहीं, ओपन प्लेस में नहीं करने मना कर दिया। ओपन प्लेस में कैसा करेगी? वो तो अपना अपना खुद घर में, घर का अंदर जो जगह है, वो मकान का अंदर जो जगह है, उनको जगह में ये कुर्बानी करेगी। क्या दिक्कत है? कोई मना करने का हक ही नहीं है। मेरा मुस्लिम लोगों को जो मानना वो मानने चाहिए। मुस्लिम लोगों को जो कुरान मुताबिक जो ईद का नमाज पढ़ना, रोजा रखना, कुर्बानी करना, ईद उल अजहा का नमाज पढ़ना, ये मुसलमान लोगों को हक है। ये क्या रोक सकते? कोई रोक नहीं सकते। एक और चीज दादा, जो बुलडोजर चल रहे हैं, ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.